ಹಾಯ್ ಎಲ್ಲರಿಗೂ. ಇವತ್ತು ನಾನು ಋತುಚಕ್ರದ ಸಮಸ್ಯೆಯಲ್ಲಿ ಒಂದಾದಂತಹ ಬಿಳಿ ಮುಟ್ಟಿನ ಸಮಸ್ಯೆಗೆ ಒಂದು ಉಪಯುಕ್ತವಾದಂತಹ ಗಿಡಮೂಲಿಕೆ ಅಂದರೆ ಅದು ಪುರುಷರತ್ನದ ಕಷಾಯವನ್ನು ಹೇಗೆ ಈ ಸಮಸ್ಯೆಗೆ ಮಾಡಿ ಕುಡಿಬೇಕು ಅಂತ ಹೇಳಿ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ಪುರುಷರತ್ನದಿಂದ ಬೇರೆ ಯಾವುದೆಲ್ಲ ಬೆನಿಫಿಟ್ಸ್ ಉಂಟು ಹೇಳಿ ನೀವು ಕೂಡ ತಿಳ್ಕೊಳ್ಳಿ. ಪುರುಷರತ್ನ ಗಿಡದ ಹೆಚ್ಚಿನ ಮಾಹಿತಿಯನ್ನು ಆಲ್ರೆಡಿಯಾಗಿ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೇನೆ, ಬೇಕಾದರೆ ಆ ವಿಡಿಯೋನ ನೋಡ್ಬೋದು. ಇದು ನಮ್ಮ ಗುಡ್ಡದಲ್ಲಿ ಪುರುಷರತ್ನ ಗಿಡ ಇರುವಂಥದ್ದು. ಇದನ್ನು ನೋಡ್ಬೋದು. ಇಲ್ಲಿ ಪುಟ್ಟ ಪುಟ್ಟ ಪುರುಷರತ್ನದ ಗಿಡಗಳು ಮಳೆಗಾಲದಲ್ಲಿ ನಮಗೆ ಹೇರಳವಾಗಿ ಸಿಗ್ತದೆ. ಅದೇ ಮಂಜು ಅಂದರೆ ಈ ವಿಂಟರ್ ಸೀಸನ್ನಲ್ಲಿ ಸಣ್ಣ ಸಣ್ಣ ಗಿಡಗಳೇ ಇರುವಂಥದ್ದು. ನಂತರ ಬೇಸಿಗೆಗಾಲಕ್ಕಾಗುವಾಗ ಅದು ಒಣಗಿ ಹೋಗ್ತದೆ. ಹಾಗೆ ಇನ್ನೊಮ್ಮೆ ಮಳೆಗಾಲ ಬಂದಾಗ ಅದರಲ್ಲಿರುವಂತಹ ಆ ಬೇರಿಂದ ಇನ್ನೊಮ್ಮೆ ಚಿಗುರೊಡೆದು ಆ ಗಿಡಗಳು ಬರ್ತದೆ. ಪುರುಷರತ್ನದ ಕಷಾಯವನ್ನು ದಿವ್ಯ ಔಷಧ ಅಂತಲೇ ಹೇಳ್ಬೋದು. ಬಿಳಿ ಮುಟ್ಟಿನ ಸಮಸ್ಯೆಗೆ ಇದು 100% ರಿಸಲ್ಟನ್ನು ಕೊಡುವಂಥದ್ದು. ನನ್ನ ಅಜ್ಜಿಯ ಕಾಲದಿಂದಲೂ ಕೂಡ ಈ ಕಷಾಯವನ್ನೇ ಮಾಡಿ ಕುಡಿತಿದ್ರಂತೆ. ಅವರೇ ಈ ಗಿಡದ ಬಗ್ಗೆ ನನಗೆ ಪರಿಚಯ ಮಾಡಿಕೊಟ್ಟಂಥದ್ದು. ಹಾಗಾಗಿ ಈಗ ಸಹ ನಾ ಇದನ್ನು ಕಷಾಯ ಮಾಡಿ ಕುಡಿತೇನೆ. 100% ರಿಸಲ್ಟನ್ನು ಕೊಡ್ತದೆ. ತಂಪು ಗುಣವನ್ನು ಈ ಗಿಡ ಹೊಂದಿದೆ. ಹಾಗಾಗಿ ಯಾವುದೇ ದೇಹದಲ್ಲಿ ಹೀಟ್ ಆಗಿದ್ದರೆ, ಉಷ್ಣತೆ ಹೆಚ್ಚಾಗಿದ್ದಲ್ಲಿ ದೇಹವನ್ನು ತಂಪು ಮಾಡುವಲ್ಲಿ ಈ ಗಿಡ ಸಹಾಯ ಮಾಡ್ತದೆ. ದೇಹಕ್ಕೆ ಅತಿ ತಂಪನ್ನು ಕೊಡುವಂತಹ ಇದು ಕಷಾಯ. ಪುರುಷರತ್ನ ಗಿಡವನ್ನು ನಾವೆಲ್ಲ ತಗೊಂಡ್ವಿ, ಗುಡ್ಡದಲ್ಲಿದ್ದು ತಗೊಂಡ್ವಿ. ಇದೀಗ ಸಂಜೆ ಆಗಿದೆ. ನವಿಲುಗಳನ್ನು ನೀವು ನೋಡ್ಬೋದು. ಚಂದ್ರ ಕೂಡ ಬಂದಾಗಿದೆ. ಹಾಗಾಗಿ ಇನ್ನು ಬೆಳಗ್ಗೆ ನಾವು ಈ ಗಿಡಗಳನ್ನು ಚಂದ ತೊಳೆದು ಆಮೇಲೆ ಕಷಾಯ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಈಗ ಗಿಡಗಳನ್ನು ಚೆನ್ನಾಗಿ ತೊಳಿಬೇಕು. ನಾವು ತೆಗೆದುಕೊಳ್ಳುವಂತಹ ಆಹಾರ ಇರ್ಬೋದು, ಅದರ ಬದಲಾವಣೆಯಿಂದ ಇರ್ಬೋದು, ಅಥವಾ ವಾತಾವರಣದ ಬದಲಾವಣೆಯಿಂದ ನಮ್ಮ ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂಥ ಚಾನ್ಸಸ್ ಉಂಟು. ಅದರಿಂದ ಋತುಚಕ್ರದ ಸಮಸ್ಯೆಗಳು ಉಂಟಾಗ್ತದೆ. ಹಾಗಾಗಿ ಈ ಕಷಾಯದ ಸೇವನೆಯಿಂದ ಏನೇ ಒಂದು ಅಡ್ಡ ಪರಿಣಾಮಗಳು ಏನಿದೆ ಅದನ್ನು ದೂರ ಮಾಡಿ ಪೀರಿಯಡ್ಸ್ ಸರಿಯಾಗಿ ಆಗುವಂತಹ ಕೆಲಸವನ್ನು ಈ ಕಷಾಯ ಮಾಡಿಕೊಡ್ತದೆ. ಈ ಗಿಡವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವು ಮಿಕ್ಸಿಯಲ್ಲಿ ಹಾಕುವಂಥದ್ದು. ಇದು ಹೆಚ್ಚಾಗಿ ಗುಡ್ಡ ಪ್ರದೇಶ ಹಾಗೆಯೇ ರೈಲು ಪಟ್ಟೆಯ ಬದಿಯಲ್ಲಿ ಹೇರಳವಾಗಿ ಸಿಗುವಂಥದ್ದು. ಹಾಗೆ ಎಲ್ಲ ಕಡೆಯಲ್ಲೂ ಕೂಡ ಇದು ಇರುವುದಿಲ್ಲ. ಇದನ್ನು ಕಷಾಯ ಮಾಡೋದು ಹೇಗೆ ಅಂತ ಹೇಳಿದರೆ, ಬೆಳಿಗ್ಗೆ ಹಸಿ ಹಾಲಲ್ಲಿ ಬೇರು, ಎಲೆ, ಕಾಂಡವನ್ನು ಎಲ್ಲವನ್ನು ಕೂಡ ಅದನ್ನು ಕತ್ತರಿಸಿ ಒಂದು ಹಿಡಿ ಜೀರಿಗೆಯನ್ನು ಸೇರಿಸಿ ಅದನ್ನು ರುಬ್ಬಿಬಿಟ್ಟು ನಂತರ ಅದನ್ನು ಕುಡಿಯುವಂಥದ್ದು. ಈ ಕಷಾಯ ಏನುಂಟಲ್ಲ ಅದು ಗುಂಪು ರೀತಿಯಲ್ಲಿ ಇರ್ತದೆ. ಇದರಿಂದ ಅಡ್ಡ ಪರಿಣಾಮ ಎಂತ ಸಹ ಇಲ್ಲ. ಯಾರಿಗೂ ಕೂಡ ಈ ಕಷಾಯವನ್ನು ಕುಡಿಬೋದು. ಇದರ ಸೇವನೆಯಿಂದ ಏನಾಗ್ತದೆ ಅಂತ ಹೇಳಿದರೆ ರಕ್ತ ಪರಿಶುದ್ಧ ಆಗ್ತದೆ. ಹಾಗೆಯೇ ನಮ್ಮ ಚರ್ಮದ ಕಾಂತಿಯನ್ನು ಜಾಸ್ತಿ ಮಾಡುವಂಥ ಶಕ್ತಿ ಈ ಕಷಾಯಕ್කුಂಟು. ಇದರ ಬೇರು ಬೆಳ್ಳಗೆ ಇರುವಂಥದ್ದು, ಹಾಗೆ ಗುಂಪು ಗುಂಪಾಗಿ ಇರ್ತದೆ. ಕುಡಿಲಿಕ್ಕೆ ಸಹ ಅಷ್ಟೇ ಖುಷಿಯಾಗ್ತದೆ. ಅದರ ಬೇರು ಅಗಿವಾಗಲೇ ಅದೊಂದು ಗಾಢವಾದಂತಹ ಪರಿಮಳ. ಇದರಿಂದಲೇ ನಾವು ಆ ಗಿಡವನ್ನು ಪತ್ತೆ ಹಚ್ಬೋದು. ಈ ಗಿಡಕ್ಕೆ ನೇರಳೆ ಬಣ್ಣದ ಹೂಗಳನ್ನು ಬಿಡ್ತದೆ. ಹಾಗೆಯೇ ಅದರಲ್ಲಿ ಬಿಡುವಂತಹ ಕಾಯಿಯಿಂದ ಬೇರೆ ಗಿಡಗಳು ಕೂಡ ಹುಟ್ಟಿಕೊಳ್ಳುವಂಥದ್ದು. ಇದೀಗ ಕಷಾಯ ರೆಡಿಯಾಗಿದೆ. ಹಸಿ ಹಾಲಲ್ಲಿ ನಾವು ಮಾಡುವಂಥದ್ದು. ಪುರುಷರತ್ನ ಗಿಡದ ಬೇರಿಗೆ ಜೀರಿಗೆಯನ್ನು ಹಾಕಿ ಕುಡಿಯೋದ್ರಿಂದ ಮೂತ್ರಕೋಶದ ಸಮಸ್ಯೆಗೆ ತುಂಬ ಒಳ್ಳೆಯದು. ಹಾಗೆಯೇ ಅದರ ಎಲೆಗೆ ಜೀರಿಗೆಯನ್ನು ಹಾಕಿ ಕಷಾಯ ಮಾಡಿ ಕುಡಿಯೋದ್ರಿಂದ ಅಸ್ತಮ ರೋಗವನ್ನು ಕಡಿಮೆ ಮಾಡ್ತದೆ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಹೇರಳವಾಗಿ ಸಿಗುವಂತಹ ಈ ಗಿಡ ಎಲ್ಲಾದರೂ ಸಿಕ್ಕಿದರೆ ಬೆಳೆಸಿ ಹಾಗೆ ಉಪಯೋಗಿಸಿ. ಇದರ ಪ್ರಯೋಜನನ ನೀವು ಕೂಡ ಪಡ್ಕೊಳ್ಳಿ. ಇದು ನಾನು ಪರ್ಸ್ನಲ್ಲಾಗಿ ಯೂಸ್ ಮಾಡುವಂತಹ ಕಷಾಯ. ಇದನ್ನು ಕುಡಿದ್ರೆ ಈ ಬಿಳಿ ಮುಟ್ಟಿನ ಸಮಸ್ಯೆ ಇರ್ಬೋದು ಅಥವಾ ಋತುಚಕ್ರದ ಸಮಸ್ಯೆಗೆ ಬೇರೆ ಕಷಾಯವೇ ಬೇಡ. ಹಾಗಾಗಿ ಇವತ್ತಿನ ನನ್ನ ವಿಡಿಯೋ ಪುರುಷರತ್ನ ಕಷಾಯದ ಬಗ್ಗೆ ಆಗಿತ್ತು. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಬೇರೆಯವ್ರಿಗೂ ಈ ವಿಷಯನ ಶೇರ್ ಮಾಡಿ. ಹಾಗೆ ನೇಚರ್ಸ್ ಫ್ಲೇವರ್ಸ್ ಹಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.